ಬಳಸ್ತಾರೆ, ಬಳಸಿ ಬಿಸಾಡ್ತಾರೆ ಅಂತ. ಆದ್ರೆ ಸಾಮಾನ್ಯವಾಗಿ ಕನ್ನಡಕ್ಕೆ ಕೂತು ಬರ್ತಿರ್ತಕ್ಕಂಥದ್ದು ವಿದ್ಯಾವಂತರಿಂದ, ನಗರದಲ್ಲಿರ್ತಕ್ಕಂಥವರಿಂದಲೇ ಹೊರತು ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವರಿಂದ ಖಂಡಿತ ಅಲ್ಲ. ಜಾನಪದ ಹುಟ್ಟಿದ್ದು ಎಲ್ಲವೂ ನಮ್ಮ ಗ್ರಾಮೀಣ ಪ್ರದೇಶದಿಂದ. ಅವತ್ತು ಇತ್ತು, ಇವತ್ತು ಇದೆ, ಮುಂದೆ ಖಂಡಿತವಾಗಿ ಕನ್ನಡ ಇರುತ್ತೆ. ಎಲ್ಲೂ ನಾನು ರಮೇಶ್ ಅರವಿಂದ್ ಅವರ ಒಂದು ಮಾತನ್ನ ಕೇಳ್ತಾ ಇದ್ದೆ. 100 ವರ್ಷಗಳ ಹಿಂದೆ ಇವತ್ತಿರ್ತಕ್ಕಂಥ ಯಾವುದು ನಮ್ಮ ಹತ್ರ ಇರ್ಲಿಲ್ಲ ಅಂತ. 100 ವರ್ಷ ಬೇಡ, 10 ವರ್ಷ ಹಿಂದೆ ನಮ್ಮ ಜೀವನದಲ್ಲಿ ಮೊಬೈಲ್ ಇರ್ಲಿಲ್ಲ. 50 ವರ್ಷ ಹಿಂದೆ ನಮ್ಮ ಹತ್ರ ರೇಡಿಯೋ ಇರಲಿಲ್ಲ. 100 ವರ್ಷದ ಹಿಂದೆ ನಮ್ಮ ಹತ್ರ ಯಾವುದೇ ವಾಹನಗಳಿರ್ಲಿಲ್ಲ. ಒಂದು 500 ವರ್ಷಗಳ ಹಿಂದೆ ಹೋದ್ರೆ ಇವತ್ತಿರ್ತಕ್ಕಂಥ ಯಾವುದನ್ನು ಅವತ್ತು ನಾವು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. 1000 ವರ್ಷಗಳ ಹಿಂದೆ ಹೋದ್ರೆ ರಾಜ ಮಹಾರಾಜರು ನಮ್ಮನ್ನು ಆಳ್ತಾ ಇದ್ರು. 2000 ವರ್ಷಗಳ ಹಿಂದೆ ಇದ್ದಂತ ಯಾವ ಗುರು ನಮ್ಮ ಹತ್ರ ಇವತ್ತು ಇಲ್ಲ. ಆದ್ರೆ 2000 ವರ್ಷದ ಹಿಂದೆ ಇದ್ದಂತ ಕನ್ನಡ ಅವತ್ತು ಇತ್ತು, ಇವತ್ತು ಇದೆ, ಮುಂದೆ ಇರುತ್ತೆ, ಅದು ಬೆಳೀತಾನೆ ಇರುತ್ತೆ. ಅದಕ್ಕೆ ಜನಸಾಮಾನ್ಯರ ಭಾಷೆ ಯಾವತ್ತು ಕನ್ನಡ ಆಗಿರುತ್ತೆ, ಅಲ್ಲಿವರೆಗೆ ಅದಕ್ಕೆ ಅಳಿವಿಲ್ಲ ಅಂತ ಅನ್ಕೊಳ್ತೀವಿ. ಒಂದೇ ನೋವಾಗ್ತಕ್ಕಂಥದ್ದು ಏನು ಅಂತಂದ್ರೆ 10ನೇ ಶತಮಾನದ ಪಂಪನಿಂದ ಹಿಡಿದು 12ನೇ ಶತಮಾನದ ವಚನಕಾರರು ಏನು ಜನಸಾಮಾನ್ಯರಿಗೆ ಬೇಕಾಗಿದ್ದಂತ ರೀತಿಯಲ್ಲಿ ಸಾಹಿತ್ಯವನ್ನ ಕೊಟ್ಟಂತ, ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನ ಕೊಟ್ಟಂತ ವಚನಕಾರರು 15-16ನೇ ಶತಮಾನದ ಕುಮಾರವ್ಯಾಸದಿಂದ ಹಿಡಿದು 20ನೇ ಶತಮಾನದಲ್ಲಿ ನೀವು ನೋಡೋ ಹಾಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ 8 ಜನ ಕನ್ನಡ ಕವಿಗಳಿಗೆ ರಾಷ್ಟ್ರ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ. ಅವರ ಮಾತೃಭಾಷೆಯನ್ನ ನೋಡಿದ್ರೆ ಅನೇಕರ ಮಾತೃಭಾಷೆ ಬೇರೆ ಬೇರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ತಮಿಳು ಮಾತೃಭಾಷೆ, ಹಾಗೆ ಬೇಂದ್ರೆಯವ್ರದ್ದು ಮಾತೃಭಾಷೆ ಮರಾಠಿ. ಅವರೆಲ್ಲ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದರು. ಅಂದ್ರೆ ಬೇರೆ ಕಡೆಯಿಂದ ನಮ್ಮಲ್ಲಿ ಬಂದು ಕನ್ನಡವನ್ನ ಕಲಿತು. ಇನ್ನು ಸ್ವಲ್ಪ ಹಿಂದೆ ಹೋದ್ರೆ 19ನೇ ಶತಮಾನದಲ್ಲಿದ್ದಂತ ಇಟಲಿ ಏನಿದ್ದಾರೆ, ಇಂಗ್ಲೆಂಡ್ನಿಂದ ಕರ್ನಾಟಕಕ್ಕೆ ಬಂದು ಕರ್ನಾಟಕದಲ್ಲಿ ಕನ್ನಡವನ್ನ ಕಲಿತು ಕನ್ನಡಿಗರಿಗೆ ಬೇಕಾಗಿರ್ತಕ್ಕಂಥ ಡಿಕ್ಷನರಿಯನ್ನ ಕೊಟ್ಟರು. ಅಂದ್ರೆ ಹಿಂದೆ ಇದಕ್ಕೆಲ್ಲ ಅವಕಾಶವನ್ನು ಮಾಡಿಕೊಟ್ಟಂತ ಹೆಗ್ಗಳಿಕೆ ಕನ್ನಡದ್ದು. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದೀವಿ, ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ತಮಿಳು ಬಂದ್ರೆ ತಮಿಳಲ್ಲಿ ಮಾತಾಡ್ತೀವಿ, ಹಿಂದಿಯವ್ರು ಬಂದ್ರೆ ಹಿಂದಿಯಲ್ಲಿ ಮಾತಾಡ್ತೀವಿ, ಅಥವಾ ಬೇರೆ ಬೇರೆ ಭಾಷೆಯವ್ರು ಬಂದ್ರೆ ಅವ್ರಿಗೆ ನಮ್ಮ ಭಾಷೆ ಕಲಿಸೋದಿಲ್ಲ, ನಾವು ಅವ್ರ ಭಾಷೆಯನ್ನ ಕಲಿಯೋ ಪ್ರಯತ್ನವನ್ನ ಮಾಡ್ತೀವಿ. ಇದು ತಪ್ಪಬೇಕು ಅಂತ ಅನ್ಕೊಳ್ತೀವಿ. ಇವತ್ತು ಅಸ್ಸಾಂ ಕಡೆಯಿಂದ ಅಥವಾ ಉತ್ತರ ಭಾರತದಿಂದ ಏನು ಕೆಲಸಗಾರರು ಬರ್ತಾ ಇದ್ದಾರೆ ನಮ್ಮಲ್ಲಿ, ಅವ್ರ ಜೊತೆ ಅವ್ರ ಭಾಷೆನಲ್ಲಿ ಮಾತಾಡೋ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಅವ್ರಿಗೆ ನಮ್ಮ ಭಾಷೆ ಕಲಿಸೋ ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಮ ಭಾಷೆಯನ್ನ ಕಲಿಸಿದ್ರೆ ನೀವು IAS ಅಧಿಕಾರಿಗಳನ್ನ ತಗೊಳ್ಳಿ, ಬಂದಂತ 6 ತಿಂಗಳ 1 ವರ್ಷದಲ್ಲಿ ಕನ್ನಡವನ್ನ ಕಲಿತಾರೆ. ಪಶ್ಚಿಮ ಬಂಗಾಳದಿಂದ ಬಂದಂತ ಶಾಲಿನಿ ರತೀಶ್ ಮೇಡಮ್ ಕನ್ನಡವನ್ನ ಕಲಿತು ಕನ್ನಡದಲ್ಲಿ ಕಾದಂಬರಿ ಬರೀತಾರೆ. ಆದ್ರೆ ಇನ್ನೊಂದು ದುರಂತ ಏನು ಕಾಣಿಸ್ತಾ ಇರ್ತಕ್ಕಂಥದ್ದು ಅಂತಂದ್ರೆ, ಇಲ್ಲಿವರೆಗೆ 8 ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತ ಹೆಗ್ಗಳಿಕೆ ನಮ್ದು. ಆದ್ರೆ ಅದರ ನಂತರದ ಪೀಳಿಗೆಯಲ್ಲಿ ಅಂತಹ ಕವಿಗಳಾಗ್ಲಿ, ಅಂತಹ ಸಾಹಿತಿಗಳ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕೆ ಅನ್ನೋ ಪ್ರಶ್ನೆನ ನಾವು ಹಾಕೋಬೇಕಾಗತ್ತೆ. 10ನೇ ಶತಮಾನದ ಪಂಪನಿಂದ 12ನೇ ಶತಮಾನದ ವಚನಕಾರರಿಗೆ ಶೂನ್ಯ ಇತ್ತು ಮಧ್ಯದಲ್ಲಿ. ಹಾಗೇನೆ 12ನೇ ಶತಮಾನದಿಂದ 15ನೇ ಶತಮಾನದವರೆಗೆ ಆ ಶೂನ್ಯ ಇತ್ತು. ಈಗ ನಾವೇನಾದ್ರು ಆ ಥರದ ಶೂನ್ಯವನ್ನ ಅನ್ವಯಿಸ್ತಾ ಇದೀವ, ಅಥವಾ ನಮ್ಮವರಿಗೆ, ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಯುವ ಪೀಳಿಗೆಗೆ ಕನ್ನಡವನ್ನ ಕಲಿಸೋದ್ರಲ್ಲಿ ಅಥವಾ ಬೆಳೆಸೋದಕ್ಕೆ ಬೇಕಾಗಿರ್ತಕ್ಕಂಥ ವೇದಿಕೆಯನ್ನು ಹಾಕೋದ್ರಲ್ಲಿ ಎಲ್ಲಾದ್ರೂ ಸೋಲ್ತಾ ಇದೀವ ಅನ್ನೋ ಪ್ರಶ್ನೆಯನ್ನು ಹಾಕೋಬೇಕಾಗತ್ತೆ. ಒಂದಂತೂ ಸತ್ಯ, ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆಗಳು ಎಲ್ಲಿವರೆಗೆ ಇರ್ತವೆ, ಕನ್ನಡ ಮಾಧ್ಯಮ ಶಾಲೆಗಳು ಎಲ್ಲಿವರೆಗೆ ಇರ್ತವೆ, ಅಲ್ಲಿವರೆಗೆ ಕನ್ನಡ ಬೆಳೀತಾನೆ ಹೋಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಅದು ಇಳಿಮುಖ ಆಗೋದಿಲ್ಲ. ಹಾಗಾದ್ರೆ ಕನ್ನಡವನ್ನ ಬೆಳೆಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಹೊಂದಿದೀವಿ ಅಂತ ಹೇಳಿ ಬಹಳ ದೊಡ್ಡದಾಗಿ ಭಾಷಣ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ನಮ್ಮ ಮಕ್ಕಳನ್ನ ನಾವು ಎಲ್ಲಿ ಓದಿಸ್ತೀವಿ? ಯಾಕೆ ನಾವು ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗ್ತಾ ಇದೀವಿ? ಒಂದು 3 ದಿನದ ಹಿಂದೆ ಜರ್ಮನಿಯಲ್ಲಿ ಡಾಕ್ಟರ್ ರಶ್ಮಿ ನಾಗರಾಜ್ ಅಂತ ಹೇಳಿ ಆನ್ಲೈನ್ ಈ ಟೈಲಿಂಗ್ ಸಂಬಂಧಪಟ್ಟಾಗೆ ಮಾತಾಡ್ತಾ ಇದ್ವಿ. ಅವರು ಮನೆಯಲ್ಲಿ ಮಾತಾಡ್ತಕ್ಕಂಥದ್ದು ನಮಗೆ ಕೇಳಿಸ್ತಾ ಇತ್ತು, ಕನ್ನಡದಲ್ಲಿ ಮಾತಾಡ್ತಾ ಇದ್ರು. ಮ್ಯೂನಿಚಲ್ಲಿ ಇರ್ತಕ್ಕಂಥ, ಜರ್ಮನಿಯಲ್ಲಿ ಇರ್ತಕ್ಕಂಥ ಒಂದು ಕುಟುಂಬ ಕನ್ನಡದಲ್ಲಿ ಮಾತಾಡುತ್ತೆ ಅಂತಂದ್ರೆ ನಾವೇಕೆ ಕನ್ನಡವನ್ನ ಮರಿತಾ ಇದೀವಿ ಅನ್ನೋ ಪ್ರಶ್ನೆಯನ್ನ ಹಾಕಬೇಕಾಗುತ್ತೆ. ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ, 5ನೇ ತರಗತಿವರೆಗೆ ಜರ್ಮನಿಯೇ ಅವರಿಗೆ ವಿದ್ಯಾಭ್ಯಾಸದ ಮಾಧ್ಯಮ. 6ನೇ ತರಗತಿಯಿಂದ ಪ್ರಾರಂಭ ಆಗುತ್ತೆ ಅವರಿಗೆ ಇಂಗ್ಲಿಷ್, 5ನೇ ತರಗತಿಯಿಂದ ಪ್ರಾರಂಭ ಆಗುತ್ತೆ ಇಂಗ್ಲಿಷ್, 6ನೇ ತರಗತಿಯಿಂದ ಫ್ರೆಂಚ್ ಅನ್ನ ಥರ್ಡ್ ಲ್ಯಾಂಗ್ವೇಜ್ ಆಗಿ ಕಲಿತಾರೆ. ಆದ್ರೆ ನಮ್ಮಲ್ಲಿ, ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ವಿಶೇಷ ಏನು ಅಂದ್ರೆ ಆಂಗ್ಲ ಮಾಧ್ಯಮಕ್ಕೆ ಮಾರು ಹೋಗಿರ್ತಕ್ಕಂಥದ್ದು. ಯಾಕೆ ಅಂತ ಗೊತ್ತಿಲ್ಲ. ನನಗೆ ಪ್ರಾಣಿಷ್ ಮಾತು ನೆನಪಾಗುತ್ತೆ, ನಿಮ್ಗೆಲ್ಲ ಕೇಳಿರ್ತೀವಿ ಆ ಮಾತನ್ನ. ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿದ್ರೆ ಏನಾಗುತ್ತೆ ಅಂತ ಹೇಳಿ ಬಹಳ ಚೆನ್ನಾಗಿ ಹೇಳ್ತಾರೋ. ಯಾವುದೋ ಒಂದು ಅಜ್ಜಿ ತರಕಾರಿ ಮಾರಾಟ ಮಾಡ್ತಾ ಇರತ್ತೆ, ಅಲ್ಲಿ ತರಕಾರಿ ತಗೊಳ್ಳಿ ಬರ್ತಾರೆ, ಒಬ್ಬ ಯುವಕ ಬರ್ತಾನೆ, ತರಕಾರಿ ತಗೊಳ್ತಾನೆ. ತಗೊಂಡಾಗ ಅಜ್ಜಿ ಕೇಳುತ್ತೆ ಹಣ ತಗೊಳ್ಳೋಕ್ಕಿಂತ ಮೊದಲು ಯಾವ ಕಾನ್ವೆಂಟ್ ಅಲ್ಲಿ ಓದಿದ್ಯಪ್ಪ, ಯಾವ ಮಾಧ್ಯಮದಲ್ಲಿ ಓದಿದ್ಯ ಕೇಳುತ್ತೆ. ಏನು ಹೇಳ್ತಾ, ನಾನು ಯಾವ ಮಾಧ್ಯಮದಲ್ಲಿ ಓದಿದ್ದೀನಿ ಅಂತ ನಿಂಗೇನು ಗೊತ್ತಾಯ್ತು ಅಂತ. ಅದು ಅಜ್ಜಿ ಹೇಳುತ್ತಂದ್ರೆ, ಯಾವುದೋ ಕಾನ್ವೆಂಟ್ ಅಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ ಬಂದಿದ್ಯಾ, ನಿನಗೆ ಗೊತ್ತಾಯ್ತು ಅಂತ ಕೇಳಿದಾಗ ಬಹಳ ಚೆನ್ನಾಗಿ ಹೇಳುತ್ತೆ ಅಜ್ಜಿ. ಯಾವಾಗ ನೀನು ಟೊಮೊಟೊವನ್ನ ತಗೊಂಡು ಅದ್ರ ಮೇಲೆ ತೆಂಗಿನಕಾಯಿ ಹಾಕಿದ್ಯೋ, ಅಂದ್ರೆ ತೆಂಗಿನಕಾಯಿನ ಟೊಮೊಟೊ ಮೇಲೆ ಇಟ್ಟು ಬ್ಯಾಗಲ್ಲಿ, ಆಗಲೇ ಗೊತ್ತಾಯ್ತು ನಿನ್ಗೆ ಜೀವನಾನುಭವ ಇಲ್ಲ, ಜೀವನಾನುಭವ ಸಿಕ್ಕಿಲ್ಲ, ಹಾಗಾಗಿ ನೀನು ಸರ್ಕಾರಿ ಶಾಲೆಯಲ್ಲಿ ಓದಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವೂ ಸಿಗುತ್ತೆ. ಇವತ್ತು ಎದುರಿಗಿರ್ತಕ್ಕಂಥ ಕೆಲ್ಪೇಟೆ ಶಾಲೆ ನಮಗೆ ಒಂದು ಆದರ್ಶ.
ಯಾಕೆ ಅಲ್ಲಿ ಎಲ್ಲವೂ ಸಿಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಯಾಕೆ ಆಂಗ್ಲ ಮಾಧ್ಯಮದ ಕಡೆಗೆ ಮುಖ ಮಾಡ್ತೀವಿ? ಇಂಗ್ಲಿಷ್ ಅಂತಕ್ಕಂಥದ್ದು ಅದು ಜೀವನದ ಭಾಷೆ ಅಲ್ಲ. ಜೀವನದ ಭಾಷೆ ನಮ್ಮ ಮಾತೃಭಾಷೆ. ಮುಂದಿನ ಇದರಲ್ಲಿ ವ್ಯವಹಾರಕ್ಕೆ ಬೇಕಾಗಿರ್ತಕ್ಕಂಥ ಭಾಷೆನಲ್ಲಿ ನಾವು ಹೇಗೆ ಬೇರೆ ಬೇರೆ ಭಾಷೆಯನ್ನ ಕಲಿತಾ ಹೋಗ್ತೀವೋ ಅದೇ ರೀತಿಯಲ್ಲಿ ಆಂಗ್ಲ ವಿಷಯವನ್ನು ಒಂದು ವಿಷಯವಾಗಿ ಕಲಿಯಕ್ಕೆ ತೊಂದರೆ ಇಲ್ಲ. ಆದ್ರೆ ಮಾಧ್ಯಮವಾಗಿ ನಾವು ಅದನ್ನು ಆಯ್ಕೆ ಮಾಡೋದ್ರಲ್ಲಿ ಎಲ್ಲೋ ಸೋಲ್ತಾ ಇದೀವಿ. ಅದನ್ನ ಬಿಟ್ಟರೆ, ಯಾಕಂದ್ರೆ ನನ್ನ ಮಗನನ್ನು ನಾನು ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದ ಧೈರ್ಯದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ನೀವೆಲ್ಲ ಪ್ರಯತ್ನ ಪಟ್ರೆ ಕನ್ನಡವನ್ನ ಬೆಳೆಸಬೇಕಾಗಿಲ್ಲ, ಅದು ಬೆಳೆಯುತ್ತೆ. ಅದರ ಜೊತೆನಲ್ಲಿ ನಾವು ಹೋದ್ರೆ ಸಾಕಾಗತ್ತೆ, ಹೆಜ್ಜೆ ಹಾಕಿದ್ರೆ ಸಾಕಾಗುತ್ತೆ, ನಾವು ಮಾತನಾಡಿದ್ರೆ ಸಾಕಾಗುತ್ತೆ, ಪಕ್ಕದವರು ಅದನ್ನೇ ಮಾತಾಡ್ತಾರೆ. ನೀವು ಹೊರ ರಾಜ್ಯಗಳಲ್ಲಿ ಇರ್ತಕ್ಕಂಥ ಅದು ತಿರುಪತಿ ಇರ್ಬೋದು, ಗೋವಾ ಇರ್ಬೋದು, ಎಲ್ಲಿಗೆ ಹೋಗಿ ನೋಡಿ, ಅಲ್ಲಿ ಕನ್ನಡನೂ ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, 7-8 ಭಾಷೆಗಳನ್ನ ಅಲ್ಲಿರ್ತಕ್ಕಂಥ ಜನ ವ್ಯಾಪಾರಸ್ಥರು ಮಾತಾಡ್ತಾರೆ. ಯಾಕಂದ್ರೆ ಅವರಿಗೆ ಅನಿವಾರ್ಯತೆ ಅದನ್ನ ಕಲ್ಸ್ಕೊಟ್ಟಿದೆ. ಯಾವತ್ತೂ ಅನಿವಾರ್ಯತೆ ನಮ್ಮ ಎದುರಿಗೆ ಎದುರಾಗುತ್ತೋ ಅಲ್ಲಿವರೆಗೆ ನಾವು ಭಾಷೆಯನ್ನಾಗಲಿ ಇನ್ನೊಂದು ವಿಷಯಗಳನ್ನಾಗಲಿ ನಮ್ಮದಾಗಿಸ್ಕೊಳ್ಳಲ್ಲ. ಆ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಆಟೋ ಚಾಲಕ ಮಾಲಕರ ಸಂಘ ಮಾಡ್ತಾ ಇದೆ. ಇದು ಒಂದು ನನ್ನ ವಿನಂತಿ ಏನು ಅಂದ್ರೆ, ಆಕಾಶದಲ್ಲಿ ಹಾಕ್ತಕ್ಕಂಥ ಕನ್ನಡದ ಧ್ವಜ ನಮ್ಮ ಹೃದಯದಲ್ಲಿ ಹಾರಬೇಕಾಗಿದೆ, ನಮ್ಮ ಮನಸ್ಸಲ್ಲೇ ಹಾರಬೇಕಾಗಿದೆ, ನಮ್ಮ ಮನೆಯಲ್ಲಿ ಹಾರಬೇಕಾಗಿದೆ. ಪ್ರಾಥಮಿಕ ಹಂತದಲ್ಲಿ ಒಂದು 10-15 ವರ್ಷದ ಹಿಂದಿನವರೆಗೆ ಶಾಲಾ ಕಾಲೇಜುಗಳಿಗೆ ಮಾತ್ರ ಮೀಸಲಾಗಿರ್ತಕ್ಕಂಥ ರಾಜ್ಯೋತ್ಸವ ಇವತ್ತು ಈ ರೀತಿ ಜನಸಾಮಾನ್ಯರ ಒಂದು ಉತ್ಸವವಾಗಿ ಮಾರ್ಪಾಡ್ತಿರ್ತಕ್ಕಂಥದ್ದು ನಿಜವಾಗಿ ಬಹಳ ಹೆಮ್ಮೆ ಪಡ್ತಕ್ಕಂಥದ್ದು. ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಗಣಪತಿ ಉತ್ಸವ ಸಾರ್ವಜನಿಕ ಉತ್ಸವವಾಗಿ ಪರಿವರ್ತನೆಯನ್ನ ಹೊಂತು, ಅದೇ ರೀತಿಯಲ್ಲಿ ಕನ್ನಡ ನಾಡಿನ ಈ ಒಂದು ಕನ್ನಡ ನಾಡು ಜನ್ಮ ತಾಳಿದಂತ ಕನ್ನಡ ರಾಜ್ಯೋತ್ಸವ ಮುಂದಿನ ದಿನಗಳಲ್ಲಿ ಮನೆಯ ಹಬ್ಬವಾಗಿ ಪರಿವರ್ತನೆ ಆಗಬೇಕು. ಆ ದಿಕ್ಕಲ್ಲಿ ನಿಮ್ಮ ಈ ಒಂದು ಕಾರ್ಯಕ್ರಮ ನಾಂದಿಯನ್ನ ಆಗಲಿ ಅಂತ ಹೇಳ್ತಾ, ವಿಶೇಷವಾಗಿ ನನ್ನನ್ನು ಇಲ್ಲಿ ಕರೆಸಿ ಬಹಳ ದೊಡ್ಡ ಗೌರವವನ್ನು ನಾನು ಕೊಟ್ಟಿದ್ದೀನಿ. ಅದಕ್ಕೆ ಎಷ್ಟು ಕಾರಣ ನನಗೆ ಗೊತ್ತಿಲ್ಲ. ಆದರೆ ಇಂಥ ಒಂದು ದೊಡ್ಡ ಗೌರವವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ, ಅದು ಜಗದೀಶ್ ಸರ್ ಇರ್ಬೋದು, ವಿಜಯಕುಮಾರ್ ಸರ್ ಇರ್ಬೋದು, ಅಥವಾ ಎಲ್ಲರೂ ಏನು ಭಾಗಿದಾರಿದ್ರು ಎಲ್ಲರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸಿ ಮಾತನಾಡಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಸರ್, ಎಲ್ಲರಿಗೂ ನನ್ನ